ನೀವು ವಿಡಿಯೋ ಮಾಡಿ ಅಂತಾನು ಹೇಳಿಲ್ಲ, ನೀವು ವಿಡಿಯೋ ಮಾಡಿ ಅಂತಾನು ಹೇಳಿಲ್ಲ. ಈ ಕೆಲಸ ಈಸಿ ಅಂತ ನನ್ ಮಗನ್ ಹೇಳ್ತಾನೆ. ಹುಚ್ಚರು ಅವ್ರು ಹೇಳೋರೆಲ್ಲ ಹುಚ್ಚರು ಸರ್. ಭಗವಂತ ನೋಡಿ ಸರ್, ಮನ್ಸಿರೋರ್ಗೆ ದುಡ್ಡು ಕೊಡಲ್ಲ, ದುಡ್ಡಿರೋರ್ಗೆ ಮನ್ಸು ಕೊಡಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಆನೇಕಲ್ಲಿಂದ ಕಾಂತಮಣಿ ಅಮ್ಮವ್ರು ಬಂದಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಆನೇಕಲ್ಲಿಂದ ಇಲ್ಲಿವರೆಗೂ ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇರೋದ್ರಿಂದ ಅಲ್ಲಿಗೆ ಒಂದು ದೊಡ್ಡ ಮಟ್ಟದ ಸಹಾಯನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ. ಹಾಗೆ ಅವರ ಸ್ನೇಹಿತರು ಕೂಡ ಬಂದಿದ್ದಾರೆ ಇಲ್ಲಿಗೆ. ನಾವು ಮಾಡ್ತಾ ಇರೋದು ಸಣ್ಣದು, ಇನ್ನೂ ಮಾಡೋ ಅಂತ ಇದು ಆ ಭಗವಂತ ನಮಗೆ ಕೊಟ್ರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಇದನ್ನ ನೋಡಿ ನನಗೂ ಎಲ್ಲೋ ಒಂದು ಸ್ವಲ್ಪ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಚೆನ್ನಾಗಿದೆ. ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ನೀವು ಮಾಡಲಿ, ಅದೇ ಭಗವಂತ ನಿಮಗೆ ಶಕ್ತಿ ಕೊಡಲಿ. ಇಂಥವ್ರು ಸಾವಿರಾರು ಜನ ಇದ್ದಾರೆ, ಆದರೆ ಗಮನಿಸ್ತಾ ಇಲ್ಲ. ನಿಮ್ಮಂಥವ್ರು ಇರೋದ್ರಿಂದನೇ ಈ ಥರ ಆಗ್ತಾ ಇರೋದು ಅಂತ ನನ್ನ ಭಾವನೆ. ಆದರೆ ನಾನು ಮಾಡಬೇಕನ್ನೋ ಆಸೆ, ಆದರೆ ಅವಕಾಶಗಳಿಲ್ಲ. ಎಷ್ಟು ವರ್ಷಗಳಿಂದ ನಮ್ಮ ಆಶ್ರಮನ ನೋಡ್ತಾ ಇದ್ದೀರಾ? ನಾನು ಸುಮಾರು 2 ವರ್ಷದಿಂದ ನಾನು ವಿಡಿಯೋ ನೋಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನೋಡ್ತಾ ಇರಲಿಲ್ಲ. ನಾನು ಹಿಂಗೆ ರಾತ್ರಿ ಟೈಮು ಮೊಬೈಲ್ ನೋಡುವಾಗ ಈ ಥರ ಯೋಗೇಶ್ ಅವ್ರದ್ದು ಆಶ್ರಮ ಅಂತ ಎಲ್ಲಿದೆ ಅಂತ ಮತ್ತೆ ಸರ್ಚ್ ಮಾಡಿದಾಗ ಗೊತ್ತಾಯಿತು. ಓ, ಅದು ಸೊಂಡೆಕೊಪ್ಪ ಹೋಗ್ಬಿಟ್ಟು ನಾನು ಗೋಣಿಕೊಪ್ಪ ಹಾಕ್ಬಿಟ್ಟಿದ್ದೀನಿ. ಅದು ಅಲ್ಲೆಲ್ಲ ಮೈಸೂರು ರೋಡಲ್ಲಿ ತೋರಿಸ್ತಾ ಇದೆ. ಗೋಣಿಕೊಪ್ಪ ದೂರ ಇದೆಯಲ್ಲ, ಬೇಡ ಹೋಗೋದು ಅಂತ ಅಂದ್ಕೊಂಡೆ. ಆಮೇಲೆ ನಿಮ್ಮ ವಿಡಿಯೋಗಳು ನೋಡ್ತಾ ಸೊಂಡೆಕೊಪ್ಪ ನೆಲಮಂಗಲ ಹತ್ರ ಇರೋದು, ಆಮೇಲೆ ಬೆಂಗಳೂರು ದಕ್ಷಿಣ ಉತ್ತರ ಅಂತ ಹೇಳಿದಾಗ ನಾನು ನೋಡಬೇಕು, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೇಗಿದೆ ಆಶ್ರಮ, ಅವ್ರ ಜನ ಹೇಗಿರ್ತಾರೆ, ಇವ್ರು ಹೇಳ್ತಾ ಇರೋದು ನಿಜನಾ ಸುಳ್ಳ. ಎಷ್ಟೋ ಜನ ಹೇಳಿದ್ರು ನನಗೆ, ಇಲ್ಲ ನನಗೆ ಹೇಳಿ ನಾನೇ ಸಹಾಯ ಮಾಡ್ತೀನಿ. ನನಗೆ ಹಂಗಲ್ಲ, ಸಹಾಯ ಮಾಡೋದು ಬೇರೆ, ನಾವು ಹೋಗಿ ನೋಡಿ ಅವ್ರಿಗೆ ನಾವು ನಮ್ಮದೇ ಆದ ಭಾವನೆಗಳನ್ನು ವ್ಯಕ್ತಪಡಿಸಿ ಅಲ್ಲಿನ ಜನ ಹೇಗಿದ್ದಾರೆ ಸ್ಥಿತಿಗತಿ ತಿಳ್ಕೊಳ್ಳೋದು ಬೇರೆ ಅಲ್ವಾ. ನೀವು ಹೇಗಿದ್ದೀರಾ ಅಂತಲೂ ನಮ್ಗೆ ತಿಳ್ಕೊಬೇಕು, ನಿಮ್ಮ ಜೊತೆ ಮಾತಾಡಬೇಕು ನಾವು. ಅದಕ್ಕೋಸ್ಕರ ನಿನ್ನೆ ಫೋನ್ ಮಾಡಿದಾಗ ನಿಮ್ಮ ಮನೆಯವರು ಫೋನ್ ತೆಗೆದ್ರು, ನಾನು ಸ್ಟೂಡೆಂಟ್ ಕೈಲಿ ಮಾಡಿಸ್ದೆ. ಆವಾಗ ನೀವಿರಲ್ವಲ್ಲ, ನೀವಿಲ್ಲ ಅಂದರೆ ನಾನು ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡೆ. ಆಮೇಲೆ ಮತ್ತೆ ಇವತ್ತು ಸಾಟರ್ಡೆ ಇರ್ತಾರೆ, ಖಂಡಿತ ದೇವ್ರ ಹತ್ರ ಅವ್ರ ಕೆಲಸ ಮಾಡೇ ಮಾಡ್ತಾರೆ, ಪೂಜೆ ಇರುತ್ತೆ, ನಾವು ಹೋಗಿ ಬರೋಣ ಅಂತ ಇವರಿಬ್ಬರಿಗೆ ಹೇಳಿದೆ. ಆಯ್ತಕ್ಕ, ನೀನು ಎಲ್ಲಿ ಕರಿ, ನಾನು ಬರ್ತೀನಿ ಅಂತ ಹೇಳಿದ್ರು. ನನಗೆ ಬಂದು ತುಂಬ ಖುಷಿ ಆಯಿತು. ತುಂಬ ಅಂದರೆ ಹೇಳೋಕ್ಕಾಗಲ್ಲ. ಆಶ್ರಮ ಚೆನ್ನಾಗಿದೆ, ಚಿಕ್ಕದಿದೆ. ಇದನ್ನ ಮನಸ್ಸು ಮಾಡ್ಬೇಕು ಸರ್. ಪ್ರತಿಯೊಂದು ಜನ, ಪ್ರತಿಯೊಬ್ಬರೂ ಮನಸ್ಸು ಮಾಡಿ ಈ ನಾಡಿನ ಜನತೆ 1 ರೂಪಾಯಿ ದಾನ ಮಾಡಿ. ಒಬ್ಬರಿಂದ 1 ರೂಪಾಯಿ ಸರ್, ಕೋಟಿ ಜನ 1 ರೂಪಾಯಿ ಮಾಡಿದ್ರೆ ಕೋಟಿ ರೂಪಾಯಿ ಆಗುತ್ತೆ. ನಮ್ಮ ಆಶ್ರಮ ರೆಡಿ ಆಗುತ್ತಲ್ವಾ? ಎಷ್ಟೋ ಜನಕ್ಕೆ ಇಲ್ಲ ಅವೆಲ್ಲ ಬರುತ್ತೆ. ಯಾಕೆ ಈ ಮಾತು ಕೇಳ್ತಾ ಇದೀನಿ ಅಂದ್ರೆ, ಸರ್ಕಾರದ ಬರುತ್ತೆ, ಸಂಘ ಸಂಸ್ಥೆ ಕೊಡುತ್ತೆ. ಈಗ ಸರ್ಕಾರಿ ಟೀಚರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಅದ್ರ ಕಷ್ಟ ಎಷ್ಟು ಅಂತ ನಿಮಗೆ ಗೊತ್ತು. ಅದಕ್ಕೆ ನಾನು ಕೇಳ್ತಾ ಇಲ್ಲ ಸರ್ಕಾರದಿಂದ ಯಾವ ಅನುದಾನ ಇಲ್ಲ ಅಂತ ಬೋರ್ಡ್ ಹಾಕಿದ್ದೀರಿ. ನಾನು ಎಂಟ್ರೆನ್ಸ್ ಅಲ್ಲೇ ನೋಡಿದ್ದೀನಿ. ನೋಡಿದ್ರು ಕೂಡ ಜನ 100 ಹೇಳ್ಕೊಳ್ತಾರೆ ಸರ್. ಟೀಚರ್ ಅಂದರೆ ಅವ್ರಿಗೇನು ಮಾಡೋ ಕೆಲಸ ಎಲ್ಲ ಮಾಡ್ತಾರೆ ಅಂತಾರೆ, ಆದರೆ ಆ ಕಷ್ಟ ಒಳಗಡೆ ಹೋದಾಗ ನಮಗೆ ಗೊತ್ತಿರುತ್ತೆ. ಇಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ನಿಮಗೆ ಗೊತ್ತು ಆ ಕಷ್ಟ ಏನು ಅಂತ. ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಲ್ಲ, ಭಗವಂತ ನಿಮ್ಗೆ ಇನ್ನೂ ಆರೋಗ್ಯ ಶಕ್ತಿ ನನ್ನ ವಯಸ್ಸು ಸೇರಿ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಂಡು. ಈ ಕೆಲಸ ಈಸಿ ಅಂತ ನನ್ನ ಮಗನ ಹೇಳ್ತಾನೆ. ಹುಚ್ಚರು ಅವ್ರು ಹೇಳೋರೆಲ್ಲ ಹುಚ್ಚರು ಸರ್, ಮೈಂಡ್ ಇಲ್ಲ. ಭಗವಂತ ನೋಡಿ ಸರ್, ಮನ್ಸಿರೋರಿಗೆ ದುಡ್ಡು ಕೊಡಲ್ಲ, ದುಡ್ಡಿರೋರ್ಗೆ ಮನ್ಸು ಕೊಡಲ್ಲ. ಮನ್ಸು ದುಡ್ಡು 2 ಇರ್ತದೆ, ಇಲ್ಲಿ ಬರೋದೇ ಇಲ್ಲ ಅವರು. ನಮ್ಮ ಮಕ್ಕಳು, ನನ್ನ ಕುಟುಂಬ ಇಷ್ಟೇ ಅಲ್ಲ ಸರ್, ಇದು ನಮ್ಮ ಕುಟುಂಬ ಸರ್. ಈ ಕುಟುಂಬ ಇದು ನೋಡಿ ಖುಷಿ ಆಯ್ತು ನನಗೆ. ನಾನು ಬೆಳಗ್ಗೆ ಟಿಫನ್ ಮಾಡದೇ ಇದ್ರು, ಟಿಫನ್ ಮಾಡೋದಕ್ಕಿಂತ ಹೆಚ್ಚಾಗಿ ಖುಷಿ ಆಗಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಸೊ ಆನೇಕಲ್ಲಿಂದ ಬಂದಿದ್ದಕ್ಕೆ ನಿಮಗೆ ತುಂಬ ಮತ್ತೆ ಬರಬೇಕು. ನಮ್ಮ ಕೈಲಾದ ಸಹಾಯನ ನಾನು ಅವಾಗ ಮಾಡಬೇಕು ಅಂತ ನನ್ನ ಮನಸ್ಸು ಅಂದ್ಕೊಂಡಿದ್ದೀನಿ. ನನ್ನ ಜೊತೆಲಿರೋರ್ಗು ಹೇಳ್ತೀನಿ, ಅವ್ರಿಗೆ ಅದು ಸಾಧ್ಯ ಆದರೆ ಮಾಡಲಿ ಸರ್. ಮಾಡೋರಿಗೆ ಹಿಂದೆ ಹಾಕೋಕೆ ಬೇಡ. ನೀವು ಯಾಕೆ ಮಾಡ್ತೀರಾ ಅಂತ ಹೇಳ್ಬಾರ್ದು ಅವರು. ನಮಗೆ ನಮ್ಮ ಮನಸ್ಸಿದೆ, ನಾವು ಮಾಡ್ತೀವಿ. ನಮ್ಮ ಜೀವ ಇರೋವರೆಗೂ ಏನೋ 10 ರೂಪಾಯಿ ಸಹಾಯ ಮಾಡೋಣ ಸರ್. ಒಂದು ಮಗುಗ ಅಥವಾ ಒಂದು ಔಷಧಿಗಾಗಲಿ, ಒಂದು ಮಾತ್ರೆ, ಅವ್ರ ಜೀವ ಉಳಿಸುತ್ತಲ್ಲ, ಒಂದು ಲೋಟ ನೀರು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸು. ನಿಮ್ಮಂಥ ತಾಯಿ ಅಂದ್ರೆ ಆಶೀರ್ವಾದ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮವ್ರು ಹೇಳಿದಂಥ ಮಾತು ತುಂಬ 100ಕ್ಕೆ 100 ಸತ್ಯ. ಸಹಾಯ ಮಾಡೋದಕ್ಕಾದ್ರೆ ಸಹಾಯ ಮಾಡಿ, ಇಲ್ಲಾಂದ್ರೆ ಕಾಲುಳಿಯೋ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ, ಪರಿಪೂರ್ಣವಾಗಿ ನಾವು ಮುಗಿಸ್ತೀವಿ ಅಂತಲ್ಲ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಫಲ ದೇವ್ರು ಕೊಡ್ತಾನೆ. ಸೊ ಕೈಲಾಗಿ ಸೇವೆ ಮಾಡ್ತಾ ಇದೀವಿ. ನಾವ್ ಯಾರನ್ನೂ ಕೂಡ ಮನೆ ಬಾಗಿಲಿಗೆ ಹೋಗಿ ನೀವು ಕೊಟ್ಟೇ ಕೊಡ್ಬೇಕು, ನೀವು ಕೊಟ್ರೇನೆ ನಡೆಯೋದು ಅಂತ ಯಾರನ್ನೂ ಕೇಳ್ತಾ ಇಲ್ಲ. ಸೊ ಪ್ರೀತಿಯಿಂದ ಹೇಳ್ತಾ ಇದೀವಿ, ಕೊಡೋ ಇಷ್ಟ ಇದ್ದವ್ರು ಪ್ರೀತಿಯಿಂದ ಬಂದು ಕೊಡಬಹುದು. ಇಲ್ಲ ಬೇಡ ಅಷ್ಟೇ ಸರ್, ಅವ್ರಿಗೆ ಕೇಳಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ. ಯಾಕಂದ್ರೆ
ನೀವು ಇಲ್ಲಿ ಇಷ್ಟು ಈ ರೀತಿ ಮಾಡ್ತಾ ಇದ್ದೀರಲ್ವಾ, ನಾನು ಅಲ್ಲಿ ಊರಲ್ಲಿ ಒಂದು ವಯಸ್ಸಾದಿರೋರು ಎಲ್ಲ ಬರ್ತಾರೆ ಸರ್, ಮನೆಯಲ್ಲಿ ಊಟ ಏನಿರಲ್ಲ, ನಾನು ಸ್ಕೂಲಲ್ಲೇ ಮಾಡಿದ ಊಟನ ಬಿಸಿ ಬಿಸಿ ಇವ್ರು ಅಡುಗೆ ಮಾಡ್ತಾರೆ ಸರ್. ಥ್ಯಾಂಕ್ ಯು. ಅದಕ್ಕೆ ನನಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ನಂಗೆ ಆಸೆ ಆಯ್ತು. ನೀವು ವಿಡಿಯೋ ಮಾಡಿ ಅಂತಾನು ಹೇಳಲಿಲ್ಲ, ನೀವು ವಿಡಿಯೋ ಮಾಡಿ ಅಂತಾನು ಹೇಳಲಿಲ್ಲ. ನಾನು ಯಾಕೆ ಆಸೆ ಇವ್ರು ಅಡುಗೆಯವರು ಹೌದಾ? ಅವರು ನನ್ನ ಜೊತೆನೆ ಕೆಲಸ ಮಾಡ್ತಾರೆ. ನನಗೆ ವಿದ್ಯೆ ಕೊಡ್ತೀನಿ ಬಡವ್ರಿಗೆ. ನನ್ನದೇ ಆದ ಮನೆ ಸರ್, ಮನೆ ಇದೆ, ಕಟ್ಟಿದ್ದೆ. ಅವರು ಒಂದು 4-5 ಜನ ನಿರ್ಗತಿಕರು ಹೀಗೆ ಬಂದ್ಬಿಟ್ರು, ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ. 3 ಜನ ಮಕ್ಕಳಿದ್ರು. ಆ ಮಕ್ಕಳಿಗೆಲ್ಲನೂ ನನ್ನ ಮನೆ ಕಟ್ಟಿದೆ, ಮೋಲ್ಡ್ ಹಾಕಿದೆ ಅಷ್ಟೇ, ಮನೆ ಫಿನಿಶ್ ಮಾಡಿಲ್ಲ. ಆ ಮನೆನೇ ಬಿಟ್ಬಿಟ್ಟಿದೆ 16 ವರ್ಷ. ಈಗ ಜಸ್ಟ್ ರೆಡಿ ಮಾಡ್ತೀನಿ ಸರ್. ಅವರು SSLC ಮುಗಿಸ್ಕೊಂಡು ಹೋದ್ರು, ಕಾಲೇಜ್ಗೆ ಹೋದ್ರು. ಈಗ ನಾನು ಅದನ್ನ ರೆಡಿ ಮಾಡಬೇಕು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಮ್ಮ ಅಕ್ಕ ಅವ್ರು ಕರೆದಿದ್ದಕ್ಕೋಸ್ಕರ ಅವ್ರ ಅಕ್ಕ ಅವ್ರ ಜೊತೆಲಿ ಬಂದ್ರಿ. ನಿಮ್ಮನ್ನ ನೋಡಿ ನಮ್ಗೆ ತುಂಬಾ ದೇವ್ರ ಸೇವೆ ಮಾಡ್ತಾ ಇದ್ದೀರಾ. ನೀವು ನಿರಾಶ್ರಿತರ ಸೇವೆ ಅಲ್ಲ ಸರ್, ಇದು ತುಂಬಾ ದೊಡ್ಡದಾದಂತ ದೇವರ ಸೇವೆ ನೀವು ಮಾಡ್ತಾ ಇರುವಂತದ್ದು. ನೀವು ದೇವರಾದ್ರಿ ಸರ್. ಇವತ್ತು ದೇವರೆಲ್ಲೂ ಇಲ್ಲ ಸರ್, ನಿಮ್ಮಲ್ಲಿ ನಾವು ದೇವರಾಗಿ ನೋಡ್ತಾ ಇದ್ದೀವಿ. ಮುಂದೆ ನಮ್ಗೊಂದು ಅವಕಾಶ ಸಿಕ್ಲಿ ಇವ್ರ ಸೇವೆ ಮಾಡುವಂತದ್ದು, ಅಥವಾ ಒಂದು ಅವ್ರ ಕಷ್ಟದಲ್ಲಿ ನಮ್ಗೆ ಇಷ್ಟಿಷ್ಟು ಮಾಡಕ್ ಆಗಲ್ಲ ಸರ್. ಅಕ್ಕ ಅವ್ರೇನೋ ಗೌರ್ಮೆಂಟ್ ಸಂಬಳ, ನಾವು ಸ್ವಂತವಾಗಿ ಏನೋ ಒಂದು ₹1 ಸಹಾಯ ಮಾಡುವಂತ ಅವಕಾಶ ನಮ್ಗೆ ಸಿಗ್ಲಿ ಅಂತ ಕೇಳ್ಕೊಂತ ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಭಗವಂತ ಇನ್ನ ಎಷ್ಟು ಆರೋಗ್ಯ ಕೊಡ್ಲಿ. ಥ್ಯಾಂಕ್ಸ್ ಅಮ್ಮ.